ಮೊನ್ನೆ ಒಂದು ಸಲ್ಲಿಸಿದ್ದು ಇವತ್ತೊಂದು ಸಲ್ಲಿಸಿದ್ದೇವೆ. ನಿಪ್ಪಾಣಿ ತಾಲೂಕು ಪ್ಯಾಕ್ಸ್ ಸೊಸೈಟಿದಿಂದ PKPS ಹೋಗ್ತೇನೆ. ಈ ನಿಪ್ಪಾಣಿಯಲ್ಲಿ ಭಾಳ ಗೊಂದಲ ಇದೆ ಸರ್. ಒಂದು ಕಡೆ ಜಾರಕಿಹೊಳಿ ಟೀಮ್ ಜೊತೆಯವ್ರ ಜೊತೆಗಿದೆ, ನಿಮ್ಮ ಜೊತೆಗೂ ಇದೆ. ಏನು ಸಿಚುವೇಶನ್ ಇದೆ? ನಮ್ಗೆ ಅದನ್ನು ಬಾಕಿದ್ದೇನು ರಾಜಕಾರಣ ಗೊತ್ತಿಲ್ಲ. ನಮ್ಮ ತಾಲೂಕಾದ ರಾಜಕಾರಣ ಬೇಕಾದ್ರೆ ಹೇಳ್ತೀನಿ. ನಾವು ಯಾವುದೂ ಇಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಸಾಹೇಬ್ರು ಇದ್ದಾರೆ, ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಆದ ಸುಜಯ್ ಪಾಟೀಲ್ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ. ಮತ್ತು ಈ ಬರತಕ್ಕಂಥ ನಾಳಿಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾಯಿದ್ದೀವಿ. ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಟೋಟಲ್ 119. ಅದನ್ನು ಈಗ ಇವತ್ತು ಹೇಳೋದಿಲ್ಲ, ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವೆ. ಈಗ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನು ಚುನಾವಣೆ ಮಾಡ್ತಾ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸಕ್ಕೆ ನಿಪ್ಪಾಣಿ ಹೈಯೆಸ್ಟ್ ಲೀಡ್ ಬಂದಿತ್ತು, ತಮ್ಮ ಪಾತ್ರನೂ ಕೂಡ ಇಲ್ಲ. ಆದರೆ ಈಗ ಈ ವಿಚಾರದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ? ಎಲ್ಲ ಇಲೆಕ್ಷನ್ ಒಳಗೆ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೀವಿ. ಈ ಇಲೆಕ್ಷನ್ದಲ್ಲಿ ಬೇರೆ ಸಿಚುವೇಶನ್ ಇದೆ, ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲ ಲೀಡರ್ಸ್ದು ಕೂಡ ನಾವು ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲರದು ಆಶೀರ್ವಾದ ಈಗಾಗಲೇ ಪಡೆದೇವೆ. ಸತೀಶ್ ಜಾರಕಿಹೊಳಿ ಮತ್ತು ಸಂಸದರು ಈ ಇಲೆಕ್ಷನ್ದಲ್ಲಿ ನಿಮ್ಮ ಜೊತೆಗಿದ್ದಾರೋ ನಿಮ್ಮ ವಿರುದ್ಧ ಇದ್ದಾರೋ? ನಾ ಅವ್ರಿಗೆ ಒಟ್ಟು ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ, ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ. ಇನ್ನೂವರೆಗೆ ಅವ್ರು ಬಹಿರಂಗವಾಗಿ ಅಂದರೆ ನಾನು ನಿಲ್ಲ ಅಂತ ಹೇಳಿ ಜಸ್ಟ್ ಹೇಳಿದ್ದಾರೆ. ಇವತ್ತು ಯಾಕಂದ್ರೆ ಈಗ ಜಾರಕಿಹೊಳಿ ಪ್ರದರ್ಶನದ ಒಂದು ನಿಲುವಿದೆ, ಒಂದು ಗುಂಪ ನಿಮ್ಮ ಜೊತೆಗಿದೆ, ಒಂದು ಗುಂಪ ಜೊಲ್ಲೆ ಅವ್ರ ಜೊತೆಗಿದೆ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಮ್ಮ ತಾಲೂಕಾ ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ, ನಾವೆಲ್ಲರೂ ಕೂಡಿ ಮಾಡತ್ತೀವಿ. ಅದನ್ನು ಜಿಲ್ಲಾದ ರಾಜಕೀಯ ಒಳಗೆ ನಾವು ಮಾತಾಡೋಷ್ಟು ದೊಡ್ಡವ ಅಲ್ಲ. ಅದಕ್ಕೆ ನಾ ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ. ಸತೀಶ್ ಸಾವ್ಕಾರ ಯಾವಾಗ ಹೋಗಿ ಭೇಟಿ ಆದ್ನಿ ಅವಾಗ ಅವ್ರಿಗೂ ಹೇಳಿ ಬಂದೀನಿ. ಅವ್ರು ನಿಲ್ಲ ಅಂತ ಹೇಳಿ ಹಿಡಿದರು. ಅದಕ್ಕೆ ನಾನು ನಿಂತು ಇದಾರೆ ನಮ್ಮ ಜೊತೆ ಇರ್ತಾರೆ. ಸರ್, ಈಗ ವೀರಕುಮಾರ್ ಪಾಟೀಲ್ ನಿಮ್ಮ ಪಕ್ಕಕ್ಕೆ ನಿಂತಾರಂದ್ರೆ ಸತೀಶ್ ಜಾರಕಿಹೊಳಿ ನಿಮ್ಮ ಜೊತೆಗಿದ್ದಾರೆ ನೇರವಾಗಿ ನೀವು ತಿಳ್ಕೊ. ಆದ್ರ ಇನ್ನೊಂದು ಬಾಲಚಂದ್ರ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟು ಜೊಲ್ಲೆ ಅವ್ರ ಅಂತ ಹೇಳ್ತಾ ಇದ್ರು. ನಾಳೆ ರಾಜಿ ಸಂಧಾನ ಆಗಿ ತಾವು ಕಣದಿಂದ ಹಿಂದೆ ಸರಿಬೇಕಾತಂದ್ರೆ ಹಿಂದೆ ತಕ್ಕೊಳ್ಳೋದು ಪ್ರಶ್ನೆ ಇಲ್ಲ. ನಾವು ಯಾವತ್ತು ಅಂದ್ರೆ ಅವ್ರಿಗೆ ಹೇಳೇ ಬಂದೀವಿ, ಈ ಚುನಾವಣೆಯಲ್ಲಿ ಹಿಂದೆ ತಕ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಅಂದ್ರೆ ಇಲೆಕ್ಷನ್ ಮಾಡೋರು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈಗ ಹೆಂಗಿದೆ ಸರ್ ವಾತಾವರಣ ನಿಪ್ಪಾಣಿ ತಾಲೂಕಿನಾಗ? ನಮ್ಮ ಪರವಾಗಿ ಅಗದಿ ನಿಮಗೂ ಗುರ್ತಿದೆ. ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ. ಅದೇ ವೇವ್ ಇನ್ನೂ ಐತಿ. ಆ ವೇವ್ದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಇಲೆಕ್ಷನ್ ತಯಾರಿ ಮಾಡ್ಕೊಂಡಿರಿ ಅಲ್ಲ? ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀರಕುಮಾರ್ ಪಾಟೀಲ್